ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಂಗಳೂರು ನಗರದಲ್ಲಿ ಕಿಡಿಗೇಡಿಗಳಿಲ್ಲ, ಕಡಿವಾಣ. ರಾತ್ರಿ ಡೆಲಿವರಿ ಬಾಯ್ಸ್ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಡೆಲಿವರಿ ಬಾಯ್ಸ್ಗಳ ಮೇಲೆ ಹಲ್ಲೆ ಮಾಡೋರ್ಗೆ ಏನು ಹೇಳಬೇಕು? ಕಿಡಿಗೇಡಿಗಳು ಅಂತ ನಾವು ಉಲ್ಲೇಖ ಮಾಡಬೇಕು. ರಾತ್ರಿ ಡೆಲಿವರಿ ಬಾಯ್ಸ್ ಬರ್ತಾರೆ, ಕತ್ಲಾದ್ರೂ ಪರವಾಗಿಲ್ಲ ಅಂತ, ಬಟ್ ಅವ್ರ ಮೇಲೆ ಹಲ್ಲೆ ಮಾಡೋದು ಮನಸೋ ಇಚ್ಛೆ. ಹೆಲ್ಮೆಟ್ನಿಂದ, ಕೈಗೆ ಸಿಕ್ಕ ವಸ್ತುಗಳಿಂದ ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ದಾರೆ. ಈ ಘಟನೆ ನಡೆದಿರೋದು ಬಾಗ್ಲೂರು ಬಳಿಯ ಕಟ್ಟಿಗೇನ ಹಳ್ಳಿಯಲ್ಲಿ. ದಿನಸಿ ಆರ್ಡರ್ ಪಡೆಯೋ ಅಂತ ಡೆಲಿವರಿ ಬಾಯ್ಸ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಹಲ್ಲೆ ಮಾಡಿರೋವಂಥ ದೃಶ್ಯಾವಳಿ CCTVಯಲ್ಲಿ ಸೆರೆಯಾಗಿದೆ. ಗುಂಪಾಗಿ ಮುಗಿಬಿದ್ದು 5-6 ಕಿಡಿಗೇಡಿಗಳು ಈ ಕೃತ್ಯವನ್ನು ನಡೆಸಿದ್ದಾರೆ. ಈಶಾನ್ಯ ವಿಭಾಗದ ಬಾಗಲೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಯಲಹಂಕದಿಂದ ಮುಂದೆ ಹೋದರೆ ಹುಣಸ್ಮಾರ್ನಹಳ್ಳಿ ಬೆಳಗಡೆ ತಿರುಗಿದ್ರೆ ಬಾಗ್ಲೂರು, ಆ ಭಾಗದಲ್ಲಿ ಆಗಿರುವಂಥ ಘಟನೆ ನೋಡಿ. ಯಾವ ಮಟ್ಟದಲ್ಲಿ ಹೊಡಿತಾ ಇದ್ದಾರೆ ಅಂದರೆ, ಡೆಲಿವರಿ ಬಾಯ್ಸ್ ದಿನಸಿ ಆರ್ಡರ್ ಮಾಡೋದು, ದಿನಸಿ ಸಾಮಗ್ರಿಗಳನ್ನು ತಂದು ಕೊಟ್ಟಾಗ ಅವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡೋದು. ಹೆಲ್ಮೆಟ್ಟು, ಸಿಕ್ಕ ವಸ್ತುಗಳಿಂದ ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಶಿವಕುಮಾರ್. ಮತ್ತೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಡೆಲಿವರಿ ಬಾಯ್ಸ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ನೋಡ್ತಾ ಇದೀವಿ ನಾವು ಕೂಡ ದೃಶ್ಯಾವಳಿಗಳಲ್ಲಿ. ಯಾಕೆ ಹೀಗೆ ಜನ ಏನು ಅನ್ಕೊಂಡಿದ್ದಾರೆ? ಏಕಾಏಕಿ ದಾಳಿ ಮಾಡುವಂಥ ಅವಶ್ಯಕತೆ ಆದರೂ ಏನಿರುತ್ತೆ ಅಂತ? ಮಧುಸೂದನ್, ಹುಣಸ್ಮಾರ್ನಲ್ಲಿ ಮುಖ್ಯ ರಸ್ತೆ ಬಳಿ ಬರುವಂತಹ ಕಟ್ಗೆನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಕಳೆದ 1ನೇ ತಾರೀಕು ರಾತ್ರಿ ನಡೆದಿರುವಂತಹ ಘಟನೆ ಇದು. ಅಲ್ಲಿ ಸುಮಾರು 4-5 ಜನ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವರು ದಿನಸಿ ಮಾರ್ಟ್ನಲ್ಲಿ ಗ್ರಾಹಕರು ಬುಕ್ ಮಾಡಿದ್ದಂತ ವಸ್ತುಗಳನ್ನ ಕೊಂಡು ಗ್ರಾಹಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿರ್ತಾರೆ ಎಂದಿನಂತೆ. ಅದರಂತೆ ಅವತ್ತು ಕೂಡ ಆ ದಿನಸಿ ಮಾರ್ಟ್ಗೆ ಬಂದಂತ ಫುಡ್ ಡೆಲಿವರಿ ಬಾಯ್ಗಳ ಮೇಲೆ ಸ್ಥಳೀಯರು ಹಲ್ಲೆಯನ್ನ ಮಾಡಿರುವಂತದ್ದು. ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ಮಾಡ್ತಾರೆ. ಒಂದ್ ಕಡೆ ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಹಲ್ಲೆಯನ್ನ ಮಾಡ್ತಾರೆ, ಮತ್ತೊಂದ್ ಕಡೆ ಆ ಫುಡ್ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವರು ಮಾರ್ಟ್ನ ಒಳಗಡೆ ಹೋದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಹಿಂಬಾಲಿಸಿಕೊಂಡು ಹೋಗಿ ಮಾರ್ಟ್ನ ಒಳಭಾಗದಲ್ಲೂ ಕೂಡ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ಮಾರ್ಟ್ನ ಸಿಬ್ಬಂದಿ ಜೊತೆ ಮಾತಿನ ಚಕಮಕಿ ನಡೆಸಿ ಅವ್ರಿಗೂ ಕೂಡ ವಾರ್ನಿಂಗ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮೇಲ್ನೋಟಕ್ಕೆ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಫುಡ್ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಅವರು ಅಲ್ಲಿ ದಿನಸಿ ಮಾರ್ಟ್ಗೆ ಬಂದಂತ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಗಳ ಮುಂದೆ ತಮ್ಮ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಿ ಹೋಗ್ತಿದ್ರು. ಹಿಂದೆ ಸ್ಥಳೀಯರು ಹಲವು ಬಾರಿ ಫುಡ್ ಡೆಲಿವರಿ ಬಾಯ್ಸ್ ಗಳಿಗೆ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಬೇಡಿ ಮನೆ ಮುಂದೆ ಅನ್ನೋ ಮಾತನ್ನ ಹೇಳಿರ್ತಾರೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಫುಡ್ ಡೆಲಿವರಿ ಬಾಯ್ಸ್ ಗಳು ಅಕ್ಕಪಕ್ಕದ ಮನೆಯವರು ಅಂದ್ರೆ ಸ್ಥಳೀಯರೇನಿದ್ದಾರೆ ಅವರ ಮನೆಗಳ ಮುಂದೆ ವೆಹಿಕಲ್ ಅನ್ನ ಪಾರ್ಕ್ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಮಾತಿನ ಚಕಮಕಿ ಆಗುತ್ತೆ. ಸುಮಾರು 4-5 ಜನ ಜೊತೆಯಲ್ಲಿ ಇದ್ದಂತ ಫುಡ್ ಡೆಲಿವರಿ ಬಾಯ್ಸ್ ಗಳೇನಿರ್ತಾರೆ ಅವರು ಸ್ಥಳೀಯರ ಜೊತೆ ಮಾತಿನ ಚಕಮಕಿಗೆ ಇಳಿಯುವಂತದ್ದು. ಈ ವೇಳೆ ನೀವು ಬೇರೆ ಕಡೆಯಿಂದ ಬಂದಂತವರು ನಮ್ಮ ಜೊತೆನೆ ನೀವು ಮಾತಿನ ಚಕಮಕಿ ಮಾಡ್ತೀರಾ ಅಂತೇಳಿ ಮೊದಲಿಗೆ ಜಗಳ ಶುರುವಾಗಿರುವಂತದ್ದು. ಸದ್ಯ ಘಟನೆ ಸಂಬಂಧಪಟ್ಟಂತೆ ಗಲಾಟೆಯ ವಿಡಿಯೋಗಳೇನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗ್ಲೂರು ಪೊಲೀಸರು ಹಾಗೂ ಯಲಹಂಕ ಪೊಲೀಸರು ಯಾರ ವ್ಯಾಪ್ತಿಗೆ ಬರುತ್ತೆ ಅನ್ನೋದನ್ನ ಸದ್ಯ ವೆರಿಫೈ ಮಾಡ್ತಿದ್ದಾರೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಹಲ್ಲೆಗೊಳಗಾದಂತಹ ಫುಡ್ ಡೆಲಿವರಿ ಬಾಯ್ಸ್ ಗಳೇನಿದ್ದಾರೆ ಅವರು ಎಲ್ಲೂ ಕೂಡ ದೂರ ಅನ್ನೋದು ಕೂಡ ದಾಖಲು ಮಾಡ್ಕೊಂಡಿಲ್ಲ. ಸದ್ಯಕ್ಕೆ ಘಟನೆ ನಡೆದಂತ ಸ್ಥಳ ಕಟ್ಗೆನಹಳ್ಳಿ ಏನಿದೆ ಇದು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಅನ್ನೋ ಮಾಹಿತಿ ಇರೋದ್ರ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ವೈರಲ್ ಆಗಿರುವಂತಹ ಹಲ್ಲೆ ವಿಡಿಯೋಗಳೇನಿದೆ ಅವುಗಳನ್ನ ಪರಿಶೀಲನೆ ನಡೆಸಿ ಸದ್ಯ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡಿಕೊಂಡು ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ.